ಸರ್ಕಾರ ಬಂಡೆ ಕಲ್ನಂತಿದೆ, ಅದ್ರ ಬಗ್ಗೆ ನಮಗೂ ಅನುಮಾನ ಇಲ್ಲ. ಮಾಧ್ಯಮದವರಿಗೆ, ಬಹುಶಃ ಬಿಜೆಪಿ ಅವರಿಗೆ, ದಿಲೀಪ್ ಅವ್ರು ಹೇಳಬೇಕು, ಅನುಮಾನ ಇಲ್ಲ. ಸರ್ಕಾರ ಸುಭದ್ರವಾಗೇ ಇದೆ. 139+ ಶಾಸಕರ ಬಲ ಬೆಂಬಲ. ಬಟ್ ನಮಗೆ ಅನುಮಾನ ಇರೋದು ಭದ್ರವಾಗಿರೋದು ಸರ್ಕಾರ, ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಅಷ್ಟೇ ಭದ್ರವಾಗಿದೆಯಾ ಅಂತ ಹೇಳಿ. ಭದ್ರವಾಗಿದ್ದಿದ್ದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬೇಕಾಗಿತ್ತು, ನೋ ಚೇಂಜ್ ಅಟ್ ಆಲ್ ಟಿಲ್ 2028. ಡಿ ಕೆ ಶಿವಕುಮಾರ್ ಅವರು ಹೇಳಬೇಕಾಗಿತ್ತು, ರಾಹುಲ್ ಗಾಂಧಿ ಅವರು ಹೇಳಬೇಕಾಗಿತ್ತು, ಸೋನಿಯಾ ಗಾಂಧಿ ಅವರು ಹೇಳಬೇಕಾಗಿತ್ತು, ಹೇಳ್ತಿಲ್ಲ. ಅದೇ ಸಮಸ್ಯೆ. ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥ ಚರ್ಚೆ ಇವ್ರದ್ದು ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥದ್ದು ಅಭದ್ರತೆಯಲ್ಲಿಲ್ಲ ಅಂತಂದಿದ್ರೆ ಇವರ ನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ. ಮೊನ್ನೆ ತಾನೇ ಡಿ ಕೆ ಸುರೇಶ್ ಹೇಳ್ತಾರೆ, ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ, ನಾವು ಎಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ. ಇದೇ ಡಿ ಕೆ ಸುರೇಶ್ ರವರು ಹೇಳ್ತಾರೆ, ನವೆಂಬರ್ 2025ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತನಂತೆ ನಡ್ಕೊಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನ್ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಕ್ಲಿಯರಿಟಿ ಕೊಡ್ಬೇಕಲ್ವಾ? ಇವರು ಪದೇ 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 ಕುರ್ಚಿ ಜಗಳ ಅಂತಕ್ಕಂಥದ್ದು ತಾರಕಕ್ಕೆ ಹೋಗ್ತಾ ಇದೆ. ಒಂದ್ ಕಡೆ ಹೋಗ್ತಾರೆ, ಟಿ ಬಿ ಜಯಚಂದ್ರ ಅವ್ರ ಟೀಮು ಡೆಲ್ಲಿಗೆ ಹೋಗ್ತಾರೆ, ನಮ್ದೊಂದು 30 ಜನ ಇದ್ದೀವಿ, ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಹೋಗ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ಒಂದು 30 ಜನ ಹೋಗ್ತಾರೆ, ನಾವೆಲ್ಲ ಫಸ್ಟ್ ಟೈಮ್ MLA ಇದ್ದೀವಿ, ನಮ್ಮನ್ನೆಲ್ಲ ಮಿನಿಸ್ಟರ್ ಮಾಡಿ ಅಂತ ಹೋಗ್ತಾರೆ. ಇಲ್ಲಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳಲ್ಲ, ನಿಮ್ಮದೇ ನಾಯಕರುಗಳು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಇಕ್ಬಾಲ್ ಹುಸೇನ್ ಏನ್ ಹೇಳ್ತಾ ಇದ್ದಾರೆ, ಶಿವಗಂಗಾ ಬಸವರಾಜ್ ಏನ್ ಹೇಳ್ತಾ ಇದ್ದಾರೆ, ಡಾಕ್ಟರ್ ರಂಗನಾಥ್ ಏನ್ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಜನಗಳಿಗೆ. ನೀವು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಪರಮೇಶ್ವರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಲಿತ ಮುಖ್ಯಮಂತ್ರಿ ಚರ್ಚೆ ಇವಾಗ ಬರ್ತಾ ಇದೆ. ಯಾಕೆ? ಎಲ್ಲಿವರೆಗೂ ಡಿ ಕೆ ಶಿವಕುಮಾರ್, ಇಲ್ಲಿ ಒಂದು 2 ಫೈಟ್ ಇದೆ ಮೇಡಮ್, 2 ಬಣಗಳ ಜಗಳ, ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರದ್ದು. ಈಗ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಕುರ್ಚಿ ಬದಲಾವಣೆ ಅಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಚಿವ ಸಂಪುಟ ಪುನರಚನೆ ಆಗಬೇಕು. ಅಕಸ್ಮಾತ್ ನಾನೇನ ಕುರ್ಚಿಯಿಂದ ಇಳಿಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡ್ಬಿಡೋಣ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತಕ್ಕಂಥದ್ದು ಇದೊಂದು ದಾಳವನ್ನು ಉಳಿಸಿರ್ತಕ್ಕಂಥದ್ದು. ಈ ದಾಳಕ್ಕೆ ಯಾವ ರೀತಿ ಡಿ ಕೆ ಶಿವಕುಮಾರ್ ಇನ್ನೊಂದು ದಾಳವನ್ನು ಉಳಿಸ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಇವ್ರು ಪ್ರತಿ ದಾಳಗಳನ್ನ ಉಳಿಸ್ಕೊಂಡು ಇವರೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಹೊರತು ನಾವು ಮಾಡ್ತಿರೋದಲ್ಲ. ಇನ್ನೊಂದು ಹೇಳ್ತಾರೆ ಮೇಡಮ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಣೆ ಬರವನ್ನ ಹೇಳ್ತಾರೆ. ಇವರ ಹಣೆ ಬರವನ್ನ ನಾಶ ಮಾಡಿದ್ ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. 2013ರಲ್ಲಿ ಅವತ್ತು ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಮೊದಲನೇ ರೇಸ್ನಲ್ಲಿದ್ರು. ಅವತ್ತು ಸುಧಾಕರ್ ಲಾಲ್ ಅಂತಕ್ಕಂಥ ಒಬ್ಬ JDS ಕ್ಯಾಂಡಿಡೇಟ್ ಅವತ್ತು ಗೆಲ್ತಾರೆ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ. ಅದ್ ಹಿಂದೆ ಯಾವ್ಯಾವ ರೀತಿ ಕೈವಾಡಗಳಿತ್ತು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ಅವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸಿದ್ ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವತ್ತು ಇದೇ ಸಿದ್ದರಾಮಯ್ಯನವರು ತಪ್ಪಿಸಿದ್ದು. ಬದಲಾದ ರಾಜಕಾರಣದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೋಗಿರ್ಬೋದು, ದಲಿತ ಮುಖ್ಯಮಂತ್ರಿಯ ವಿರೋಧಿ ಆಗಿರ್ಬೋದು ಇವತ್ತು. ಆದ್ರೆ ಇವತ್ತು ದಲಿತ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಬೇಕು ಮೇಡಮ್. ಯಾಕೆ ಅಂತಂದ್ರೆ ಕಳೆದ 75 ವರ್ಷಗಳಲ್ಲಿ ಸುಮಾರು 92% ಅಧಿಕಾರವನ್ನ ಕಾಂಗ್ರೆಸ್ಸೇ ಮಾಡಿರ್ತಕ್ಕಂಥದ್ದು. ಇನ್ನು 7ರಿಂದ 8% ಬಿಜೆಪಿ ಮತ್ತೆ JDS ಅಧಿಕಾರವನ್ನ ಮಾಡಿದೀವಿ ರಾಜ್ಯದಲ್ಲಿ. ಆದ್ರೆ ಇವ್ರು ಯಾಕೆ ಅಧಿಕಾರವನ್ನ ಕೊಡೋಲ್ಲ ದಲಿತರಿಗೆ? ದಲಿತರಿಗೊಂದು ನ್ಯಾಯ ಕೊಡ್ಬೇಕಲ್ವಾ? ಹಿಂದ ಅಂತ ಹೇಳ್ಕೊಂಡು ಬರೀ ಅವ್ರನ್ನ ಉಪಯೋಗಿಸ್ಕೊಳ್ಳೋದಲ್ಲ, ದಲಿತರನ್ನ ಮತಕ್ಕೋಸ್ಕರ ಬಳಸ್ಕೊಳ್ಳೋದಲ್ಲ, ಹಿಂದುಳಿದವ್ರನ್ನ ಮತಕ್ಕೋಸ್ಕರ ಬಳಸ್ಕೊಳ್ಳೋದಲ್ಲ, ಅವ್ರಿಗೂ ಅಧಿಕಾರವನ್ನ ಕೊಡಬೇಕು. ಇವತ್ತು ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು, ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಸೋನಿಯಾ ಗಾಂಧಿ ಅವರ ಹತ್ರ ಚರ್ಚೆ ಮಾಡಬೇಕು ಅಂತ. AICC ಅಧ್ಯಕ್ಷರು ನಮಗೆ ಗೊತ್ತಿರ್ತಕ್ಕಂಥದ್ದು, ಅವರ ಹೈಕಮಾಂಡ್, ಅವರ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥವ್ರು, ಅತ್ಯುತ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಅವ್ರಿಗೆ ಕನ್ಫ್ಯೂಷನ್ ಇದೆ, ನಾನು ಹೈಕಮಾಂಡ್ ಅಂತಕ್ಕಂಥದ್ದು. ಈಗ ನಮ್ಗೆಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ಹೂ ಇಸ್ ಹೈಕಮಾಂಡ್, ಕರ್ನಾಟಕಕ್ಕೆ ಕಾಂಗ್ರೆಸ್ಗೆ ಯಾರು ಹೈಕಮಾಂಡ್ ಅಂತಕ್ಕಂಥ ಕನ್ಫ್ಯೂಷನ್ ನಮ್ಗೆಲ್ಲರಿಗೂ ಆಗ್ತಾ ಇದೆ. ದಯಮಾಡಿ ಈ ಕನ್ಫ್ಯೂಷನ್ ತೆರೆ ಎಳಿರಿ. ಇವತ್ತು ನೋಡಿ ಮೇಡಮ್, ಕರ್ನಾಟಕದಲ್ಲಿ ಎಷ್ಟೆಷ್ಟು ಸಮಸ್ಯೆ ಇದೆ. ಉತ್ತರ ಕರ್ನಾಟಕದಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ, ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ರಾಜ್ಯದ ಅಧಿಕಾರಿಗಳು, ರಾಜ್ಯ ಸರ್ಕಾರ ಯಾವುದೇ ರೀತಿ ಕೈಗೊಂಡಿಲ್ಲ. ನಿನ್ನೆ ಬಂದಿರತಕ್ಕಂಥ ಒಂದೇ ಒಂದು ಸಣ್ಣ ಮಳೆಗೆ ಸುಮಾರು 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಕಸ್ಮಾತ್ ಮಳೆ ಜಾಸ್ತಿ ಆಯ್ತು ಅಂತಂದ್ರೆ ಕರ್ನಾಟಕ ರಾಜ್ಯ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಎಲ್ಲವನ್ನ ಅಡ್ರೆಸ್ ಮಾಡ್ಲಿಕ್ಕೆ ಆಗ್ಬಿಡುತ್ತೆ. ಮುಖ್ಯಮಂತ್ರಿ ಸ್ಥಾನವನ್ನ ಬದಲಾವಣೆಯನ್ನ ನಾವು ಬಯಸಿಲ್ಲ, ವಿರೋಧ ಪಕ್ಷದವ್ರು ಬಯಸಿಲ್ಲ. ನೀವು ಬೆಳಿಗ್ಗೆ ಅಂದ್ರೆ ಕಿತ್ತಾಡ್ತಿದ್ದೀರಲ್ಲ ರಸ್ತೆನಲ್ಲಿ, ಮುಖ್ಯಮಂತ್ರಿ ನಾನಾಗ್ಬೇಕು, ನೀವಾಗ್ಬೇಕು, ನಾನಾಗ್ಬೇಕು, ನೀನು ಆಗ್ಬೇಕು ಅಂತ. ಆಡಳಿತ ಯಂತ್ರ ಏನಾಗ್ಬೇಕು? ಅಧಿಕಾರಿಗಳು ಕೆಲಸ ಎಲ್ಲಿ ಮಾಡ್ತಾರೆ? ನಿಮ್ಮ ಸಚಿವ ಸಂಪುಟ ಕೆಲಸ ಎಲ್ಲಿ ಮಾಡ್ತದೆ? ಈ ಕಿತ್ತಾಟ ಬಿಡಿ, ಒಕ್ಕೊರಲಿಂದ ರಾಜ್ಯವನ್ನ ಒಂದು ಅಭಿವೃದ್ಧಿ ಅಂತ ತೆಗೆದುಕೊಂಡು ಹೋಗಿ ರಾಜ್ಯವನ್ನ ಹಾಳು ಮಾಡಬೇಡಿ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹೇಳಿ, ಸರ್ಕಾರ ಬಂಡೆ ಕಲ್ನಂತಿದೆ, ಅದ್ರ ಬಗ್ಗೆ ನಮಗೂ ಅನುಮಾನ ಇಲ್ಲ. ಮಾಧ್ಯಮದವರಿಗೆ, ಬಹುಶಃ ಬಿಜೆಪಿ ಅವರಿಗೆ, ದಿಲೀಪ್ ಅವ್ರು ಹೇಳಬೇಕು, ಅನುಮಾನ ಇಲ್ಲ. ಸರ್ಕಾರ ಸುಭದ್ರವಾಗೇ ಇದೆ. 139+ ಶಾಸಕರ ಬಲ ಬೆಂಬಲ. ಬಟ್ ನಮಗೆ ಅನುಮಾನ ಇರೋದು ಭದ್ರವಾಗಿರೋದು ಸರ್ಕಾರ, ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಅಷ್ಟೇ ಭದ್ರವಾಗಿದೆಯಾ ಅಂತ ಹೇಳಿ. ಭದ್ರವಾಗಿದ್ದಿದ್ದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬೇಕಾಗಿತ್ತು, ನೋ ಚೇಂಜ್ ಅಟ್ ಆಲ್ ಟಿಲ್ 2028. ಡಿ ಕೆ ಶಿವಕುಮಾರ್ ಅವರು ಹೇಳಬೇಕಾಗಿತ್ತು, ರಾಹುಲ್ ಗಾಂಧಿ ಅವರು ಹೇಳಬೇಕಾಗಿತ್ತು, ಸೋನಿಯಾ ಗಾಂಧಿ ಅವರು ಹೇಳಬೇಕಾಗಿತ್ತು, ಹೇಳ್ತಿಲ್ಲ. ಅದೇ ಸಮಸ್ಯೆ. ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥ ಚರ್ಚೆ ಇವ್ರದ್ದು ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥದ್ದು ಅಭದ್ರತೆಯಲ್ಲಿಲ್ಲ ಅಂತಂದಿದ್ರೆ ಇವರ ನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ. ಮೊನ್ನೆ ತಾನೇ ಡಿ ಕೆ ಸುರೇಶ್ ಹೇಳ್ತಾರೆ, ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ, ನಾವು ಎಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ.
ಇದೇ ಡಿ ಕೆ ಸುರೇಶ್ ರವರು ಹೇಳ್ತಾರೆ ನವೆಂಬರ್ 2025ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತನಂತೆ ನಡ್ಕೊಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನ್ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥದ್ನ ಹೈಕಮಾಂಡ್ ಕ್ಲಿಯರಿಟಿ ಕೊಡ್ಬೇಕಲ್ವಾ? ಇವ್ರು ಪದೇ 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 ಕುರ್ಚಿ ಜಗಳ ಅಂತಕ್ಕಂಥದ್ದು ತಾರಕಕ್ಕೆ ಹೋಗ್ತಾ ಇದೆ. ಒಂದ್ ಕಡೆ ಹೋಗ್ತಾರೆ, ಟಿ ಬಿ ಜಯಚಂದ್ರ ಅವ್ರ ಟೀಮು ಡೆಲ್ಲಿಗೆ ಹೋಗ್ತಾರೆ, ನಮ್ದೊಂದು 30 ಜನ ಇದ್ದೀವಿ, ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಹೋಗ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ಒಂದು 30 ಜನ ಹೋಗ್ತಾರೆ, ನಾವೆಲ್ಲ ಫಸ್ಟ್ ಟೈಮ್ MLA ಇದ್ದೀವಿ, ನಮ್ಮನ್ನೆಲ್ಲ ಮಿನಿಸ್ಟರ್ ಮಾಡಿ ಅಂತ ಹೋಗ್ತಾರೆ. ಇಲ್ಲಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳಲ್ಲ, ನಿಮ್ಮದೇ ನಾಯಕರುಗಳು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಇಕ್ಬಾಲ್ ಹುಸೇನ್ ಏನ್ ಹೇಳ್ತಾ ಇದ್ದಾರೆ, ಶಿವಗಂಗಾ ಬಸವರಾಜ್ ಏನ್ ಹೇಳ್ತಾ ಇದ್ದಾರೆ, ಡಾಕ್ಟರ್ ರಂಗನಾಥ್ ಏನ್ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಜನಗಳಿಗೆ ನೀವು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಪರಮೇಶ್ವರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಲಿತ ಮುಖ್ಯಮಂತ್ರಿ ಚರ್ಚೆ ಇವಾಗ ಬರ್ತಾ ಇದೆ. ಯಾಕೆ? ಎಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಇಲ್ಲಿ ಒಂದು 2 ಫೈಟ್ ಇದೆ ಮೇಡಮ್, 2 ಬಣಗಳ ಜಗಳ, ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರದ್ದು. ಈಗ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಕುರ್ಚಿ ಬದಲಾವಣೆ ಅಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಚಿವ ಸಂಪುಟ ಪುನರಚನೆ ಆಗಬೇಕು. ಅಕಸ್ಮಾತ್ ನಾನೇನ ಕುರ್ಚಿಯಿಂದ ಇಳಿಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡ್ಬಿಡೋಣ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತಕ್ಕಂಥದ್ದು ಇದೊಂದು ದಾಳವನ್ನು ಉಳಿಸಿರ್ತಕ್ಕಂಥದ್ದು. ಈ ದಾಳಕ್ಕೆ ಯಾವ ರೀತಿ ಡಿ ಕೆ ಶಿವಕುಮಾರ್ ಇನ್ನೊಂದು ದಾಳವನ್ನು ಉಳಿಸ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಇವ್ರು ಪ್ರತಿ ದಾಳಗಳನ್ನ ಉಳಿಸ್ಕೊಂಡು ಇವರೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಹೊತ್ತು ನಾವು ಮಾಡ್ತಿರೋದಲ್ಲ. ಇನ್ನೊಂದು ಹೇಳ್ತಾರೆ ಮೇಡಮ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಣೆ ಬರವನ್ನ ಹೇಳ್ತಾರೆ. ಇವರ ಹಣೆ ಬರವನ್ನ ನಾಶ ಮಾಡಿದ್ ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. 2013ರಲ್ಲಿ ಅವತ್ತು ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಮೊದಲನೇ ರೇಸ್ ನಲ್ಲಿದ್ರು. ಅವತ್ತು ಸುಧಾಕರ್ ಲಾಲ್ ಅಂತಕ್ಕಂಥ ಒಬ್ಬ JDS ಕ್ಯಾಂಡಿಡೇಟ್ ಅವತ್ತು ಗೆಲ್ತಾರೆ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ. ಅದ್ ಹಿಂದೆ ಯಾವ್ಯಾವ ರೀತಿ ಕೈವಾಡಗಳಿತ್ತು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ಅವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸಿದ್ ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವತ್ತು ಇದೇ ಸಿದ್ದರಾಮಯ್ಯನವರು ತಪ್ಪಿಸಿದ್ದು. ಬದಲಾದ ರಾಜಕಾರಣದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೋಗಿರ್ಬೋದು, ದಲಿತ ಮುಖ್ಯಮಂತ್ರಿಯ ವಿರೋಧಿ ಆಗಿರ್ಬೋದು ಇವತ್ತು. ಆದ್ರೆ ಇವತ್ತು ದಲಿತ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಬೇಕು ಮೇಡಮ್. ಯಾಕೆ ಅಂತಂದ್ರೆ ಕಳೆದ 75 ವರ್ಷಗಳಲ್ಲಿ ಸುಮಾರು 92% ಅಧಿಕಾರವನ್ನ ಕಾಂಗ್ರೆಸ್ಸೇ ಮಾಡಿರ್ತಕ್ಕಂಥದ್ದು. ಇನ್ನು 7ರಿಂದ 8% ಬಿಜೆಪಿ ಮತ್ತೆ JDS ಅಧಿಕಾರವನ್ನ ಮಾಡಿದೀವಿ ರಾಜ್ಯದಲ್ಲಿ. ಆದ್ರೆ ಇವ್ರು ಯಾಕೆ ಅಧಿಕಾರವನ್ನ ಕೊಡಲ್ಲ ದಲಿತರಿಗೆ? ದಲಿತರಿಗೊಂದು ನ್ಯಾಯ ಕೊಡ್ಬೇಕಲ್ವಾ? ಹಿಂದ ಅಂತ ಹೇಳ್ಕೊಂಡು ಬರೀ ಅವ್ರನ್ನ ಉಪಯೋಗಿಸ್ಕೊಳ್ಳೋದಲ್ಲ, ದಲಿತರನ್ನ ಮತಕ್ಕೋಸ್ಕರ ಬಳಸ್ಕೊಳ್ಳೋದಲ್ಲ, ಹಿಂದುಳಿದವ್ರನ್ನ ಮತಕ್ಕೋಸ್ಕರ ಬಳಸ್ಕೊಳ್ಳೋದಲ್ಲ, ಅವ್ರಿಗೂ ಅಧಿಕಾರವನ್ನ ಕೊಡಬೇಕು. ಇವತ್ತು ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು, ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರ ಹತ್ರ ಚರ್ಚೆ ಮಾಡಬೇಕು ಅಂತ. AICC ಅಧ್ಯಕ್ಷರು ನಮಗೆ ಗೊತ್ತಿರ್ತಕ್ಕಂಥದ್ದು, ಅವರ ಹೈಕಮಾಂಡ್ ಅವರ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥವ್ರು, ಅತ್ಯುತ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಅವ್ರಿಗೆ ಕನ್ಫ್ಯೂಷನ್ ಇದೆ, ನಾನು ಹೈಕಮಾಂಡ್ ಅಂತಕ್ಕಂಥದ್ದು. ಈಗ ನಮ್ಗೆಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ಹೂ ಇಸ್ ಹೈಕಮಾಂಡ್, ಕರ್ನಾಟಕಕ್ಕೆ ಕಾಂಗ್ರೆಸ್ಗೆ ಯಾರು ಹೈಕಮಾಂಡ್ ಅಂತಕ್ಕಂಥ ಕನ್ಫ್ಯೂಷನ್ ನಮ್ಗೆಲ್ಲರಿಗೂ ಆಗ್ತಾ ಇದೆ. ದಯಮಾಡಿ ಈ ಕನ್ಫ್ಯೂಷನ್ ತೆರೆ ಹೇಳಿರಿ. ಇವತ್ತು ನೋಡಿ ಮೇಡಮ್, ಕರ್ನಾಟಕದಲ್ಲಿ ಎಷ್ಟೆಷ್ಟು ಸಮಸ್ಯೆ ಇದೆ. ಉತ್ತರ ಕರ್ನಾಟಕದಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ, ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ರಾಜ್ಯದ ಅಧಿಕಾರಿಗಳು, ರಾಜ್ಯ ಸರ್ಕಾರ ಯಾವುದೇ ರೀತಿ ಕೈಗೊಂಡಿಲ್ಲ. ನಿನ್ನೆ ಬಂದಿರತಕ್ಕಂಥ ಒಂದೇ ಒಂದು ಸಣ್ಣ ಮಳೆಗೆ ಸುಮಾರು 7 ಜನ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಕಸ್ಮಾತ್ ಮಳೆ ಜಾಸ್ತಿ ಆಯ್ತು ಅಂತಂದ್ರೆ ಕರ್ನಾಟಕ ರಾಜ್ಯ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಎಲ್ಲವನ್ನ ಅಡ್ರೆಸ್ ಮಾಡ್ಲಿಕ್ಕೆ ಆಗ್ಬಿಡುತ್ತೆ. ಮುಖ್ಯಮಂತ್ರಿ ಸ್ಥಾನವನ್ನ ಬದಲಾವಣೆಯನ್ನ ನಾವು ಬಯಸಿಲ್ಲ, ವಿರೋಧ ಪಕ್ಷದವ್ರು ಬಯಸಿಲ್ಲ. ನೀವು ಬೆಳಿಗ್ಗೆ ಎದ್ರೆ ಕಿತ್ತಾಡ್ತಿದ್ದೀರಲ್ಲ ರಸ್ತೆನಲ್ಲಿ, ಮುಖ್ಯಮಂತ್ರಿ ನಾನಾಗ್ಬೇಕು, ನೀವಾಗ್ಬೇಕು, ನಾನಾಗ್ಬೇಕು, ನೀನು ಆಗ್ಬೇಕು ಅಂತ. ಆಡಳಿತ ಯಂತ್ರ ಏನಾಗ್ಬೇಕು? ಅಧಿಕಾರಿಗಳು ಕೆಲಸ ಎಲ್ಲಿ ಮಾಡ್ತಾರೆ? ನಿಮ್ಮ ಸಚಿವ ಸಂಪುಟ ಕೆಲಸ ಎಲ್ಲಿ ಮಾಡ್ತದೆ? ಈ ಕಿತ್ತಾಟ ಬಿಡಿ, ಒಕ್ಕೊರಲಿಂದ ರಾಜ್ಯವನ್ನ ಒಂದು ಅಭಿವೃದ್ಧಿ ಅಂತ ತೆಗೆದುಕೊಂಡು ಹೋಗಿ ರಾಜ್ಯವನ್ನ ಹಾಳು ಮಾಡಬೇಡಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು.